ಉತ್ತರ ಪ್ರದೇಶದ ಚಿತ್ರಕೂಟ್ ಜಿಲ್ಲೆಯ ಈ ಪ್ರದೇಶವು ಒಂದು ಕಾಲದಲ್ಲಿ ಹದಗೆಟ್ಟ ರಸ್ತೆಗಳಿಂದ ಗುರುತಿಸಿಕೊಂಡಿತ್ತು. ಮುಖ್ಯ ರಸ್ತೆ ತಲುಪಲು ಗ್ರಾಮಸ್ಥರು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಿತ್ತು. ಈ ಕಾರಣದಿಂದಾಗಿ ಸಂಪೂರ್ಣ ಪ್ರದೇಶದ ಜೀವನವು ಸ್ಥಗಿತಗೊಂಡಿತ್ತು. ತಮ್ಮ ಉತ್ಪನ್ನಗಳನ್ನು ಹೊರಗೆ ಕೊಂಡೊಯ್ಯುವಲ್ಲಿ ರೈತರು ಕೂಡ ತೊಂದರೆಗಳನ್ನು ಎದುರಿಸಬೇಕಾಗಿತ್ತು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ನಿರ್ಮಾಣವಾದ ನಂತರ ಎಲ್ಲವೂ ಬದಲಾಯಿತು. दिक्कतें होती थी आने जाने में, और अब पक्की हो गई है सड़क, गाड़ी आराम से चली जाती है, हर जगह आराम से पहुंच जाते, समय से पहुंच जाते हैं। और बहुत हर लोगों को सुविधा हो गई। भाई किसान लोग आते हैं बैलगाड़ी से, गच्ची रोड में फंस जाते थे, अब आराम से निकल जाते हैं, ट्रैक्टर निकल जाता है आराम से। ಈ ಯೋಜನೆಗಾಗಿ ಕೇಂದ್ರ ಸರ್ಕಾರವು ಸಾಕಷ್ಟು ಹಣವನ್ನು ಮೀಸಲಿರಿಸಿದೆ. ಹೀಗಾಗಿ ಹಳ್ಳಿಗಳಲ್ಲಿ ರಸ್ತೆಗಳ ನಿರ್ಮಾಣವು ಅತ್ಯಂತ ವೇಗವಾಗಿ ಆಗುತ್ತಿದೆ. नई कारों की स्वीकृति जो है वो लगभग 17.3 किलोमीटर का है, जिसमें हम लोगों ने अभी 2 किलोमीटर पे काम हमारा तेजी चल रहा है. ಮೂಲಸೌಕರ್ಯದ ಅಭಿವೃದ್ಧಿಯು ಪ್ರಗತಿಯ ಮೊಟ್ಟಮೊದಲ ಮಂತ್ರವಾಗಿದೆ. ಈ ಕಾರಣದಿಂದಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಗ್ರಾಮೀಣ ಮೂಲಸೌಕರ್ಯವನ್ನು ಬಲಪಡಿಸುವಲ್ಲಿ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಅನೇಕರ ಉದ್ಯೋಗಕ್ಕೆ ಧಕ್ಕೆಯಾಯಿತು. ಆದರೆ ಮನಸ್ಸಿದ್ದಲ್ಲಿ ಮಾರ್ಗ ಎಂದು ಹೇಳಲಾಗುತ್ತದೆ. ಮೇಘಾಲಯದ ಉಮಿತ್ ಹಳ್ಳಿಯ ರೈತ ಕಿನ್ಚೇವ್ ದಬ್ಸುಕ್ ಎಷ್ಟೇ ಕಷ್ಟಗಳು ಎದುರಾದರೂ ಧೈರ್ಯದಿಂದ ಎಲ್ಲವನ್ನೂ ಎದುರಿಸಬಹುದು ಎಂಬುದನ್ನು ಸಾವಯವ ಕೃಷಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. मैं एक किसान हूँ और जैविक मक्के की खेती करता हूँ. ये काफी फायदेमंद है. इसका स्वाद भी आम मक्के की तुलना में ज्यादा मीठा और स्वादिष्ट है. किसान अब धीरे धीरे जैविक खेती की ओर रुख कर रहे हैं. ಕಿನ್ಚೇವ್ ದಬ್ಸುಕ್ ತಮ್ಮ ಪ್ರದೇಶದಲ್ಲಿ ಸ್ವೀಟ್ ಕಾರ್ನ್ ರೈತನೆಂದು ಪ್ರಸಿದ್ಧರಾಗಿದ್ದಾರೆ. ಕಿನ್ಚೇವ್ ರವರಿಗೆ ಸಾವಯವ ಕೃಷಿಗೆ ಸ್ಫೂರ್ತಿ ಸಿಕ್ಕಿದ್ದು ತಮ್ಮ ಪೂರ್ವಜರಿಂದ. ಇತರ ರೈತರು ಕೂಡ ಕಿನ್ಚೇವ್ ಅವರ ಕೆಲಸದಿಂದ ಪ್ರೇರಿತರಾಗುತ್ತಿದ್ದಾರೆ. ತಮ್ಮ ಬೆಳೆಯ ಮಾರ್ಕೆಟಿಂಗ್ ಅನ್ನು ಕಿನ್ಚೇವ್ ಸ್ವತಃ ಮಾಡುತ್ತಾರೆ. ಅವರು ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ತಮ್ಮ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ. ಇವರ ಕಾರ್ಯವನ್ನು ಮೆಚ್ಚಿ ಭಾರತ ಸರ್ಕಾರವು 2019ರಲ್ಲಿ ಕಿನ್ಚೇವ್ ಅವರನ್ನು ಪುರಸ್ಕರಿಸಿದೆ. ಕಿನ್ಚೇವ್ ದೇಶದ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿಯು ರೈತರಿಗೆ ಉತ್ತಮ ಆಸರೆಯಾಗಿದೆ. ಕೊರೋನಾ ಅವಧಿಯಲ್ಲಿ ಇದು ವರದಾನವಾಗಿದೆ. ವಿಶೇಷವೆಂದರೆ ಈ ಮೊತ್ತವು ನೇರವಾಗಿ ರೈತರ ಖಾತೆಗಳಿಗೆ ಬರುತ್ತದೆ. ಮಧ್ಯವರ್ತಿಗಳ ತೊಂದರೆಯಾಗಲಿ ಕಚೇರಿಗಳನ್ನು ಅಲೆಯುವುದಾಗಲಿ ಇಲ್ಲ. ಫೋನಿನ ಒಂದು ಸಂದೇಶವು ರೈತರ ಮುಖದಲ್ಲಿ ನಗು ತರಿಸುತ್ತದೆ. ಬರೇಲಿಯ ರೈತರ ಮಾತುಗಳು ಎಲ್ಲವನ್ನೂ ಸ್ಪಷ್ಟಪಡಿಸುತ್ತಿವೆ. उनको पैसा दिया जा रहा है, उस तरीके से सरकार को हम बहुत बहुत धन्यवाद व्यक्त करते हैं. प्रधानमंत्री निधि से जो 2000 रुपये हमें मिलता है वो धान के फसल में खाद दवा डालने से हमें बहुत लाभ है. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ 1 ವರ್ಷದಲ್ಲಿ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಈ ಯೋಜನೆಯಿಂದ ಯಾವ ರೈತರು ವಂಚಿತರಾಗದಂತೆ ವಿಶೇಷ ಕಾಳಜಿ ವಹಿಸಲಾಗಿದೆ. ಬಲರಾಂಪುರದ ರೈತರ ಅನುಭವ ಕೂಡ ಇದೇ ಆಗಿದೆ. ಕಿಸಾನ್ ಸಮ್ಮಾನ್ ನಿಧಿ ಕೃಷಿ ಸಂಬಂಧಿತ ಖರ್ಚು ಭರಿಸುವ ಶಕ್ತಿಯನ್ನು ರೈತರಿಗೆ ನೀಡುತ್ತದೆ. धान ऐसा कुछ रोपाई होगा है, खाद और दवा देने में है, अब हमें सबका आसानी है. किसान सम्मान निधि इससे हम लोगों का धान तो बैठा गया है, लेकिन आगे उसमें खाद और दवा देने में थोड़ा सहयोग हमें मिल जाएगा. ಚಿತ್ರಕೂಟದಲ್ಲಿ ಕೂಡ ಪಿಎಂ ಕಿಸಾನ್ ನಿಧಿ ಯೋಜನೆ ಮೂಲಕ ರೈತರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾಯಿಸಲಾಗಿದೆ. काम नहीं चल रहा था सर, इसलिए जो है वही पैसा निकाल कर जो है हम खेती किसानी में लगा दिए. उसी से हमारे देखिए आपके सामने फसल तैयार है और अच्छी फसल भी हो गई. ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಿಂದಾಗಿ ರೈತರು ಆರ್ಥಿಕವಾಗಿ ನೆಮ್ಮದಿಯಾಗಿದ್ದಾರೆ. ಅಲ್ಲದೆ ಇದರಿಂದಾಗಿ ಕೃಷಿಗೆ ಸಾಲ ತೆಗೆದುಕೊಳ್ಳುವ ಅನಿವಾರ್ಯತೆಯನ್ನು ಸಹ ಪರಿಹರಿಸಲಾಗಿದೆ. ವಿಪತ್ತಿನ ಸಮಯದಲ್ಲಿ ರೈತರ ಬೆಳೆಗಳು ಹಾಳಾದಾಗ ಸರಿಯಾದ ಪರಿಹಾರ ಅವರಿಗೆ ದೊರೆಯುತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ನೆಮ್ಮದಿ ತಂದಿದೆ.
ಅಲಿಗಢ ರೈತರ ಮುಖದ ಕಾಂತಿ ಮತ್ತು ಆತ್ಮವಿಶ್ವಾಸವು ಎಲ್ಲ ಕಥೆಯನ್ನು ಹೇಳುತ್ತಿದೆ. बीमा ले रखा था जिसमें मुझे लगभग 80,000 रुपये उसे क्षतिपूर्ति का सही समय पर लाभ मिला. ತಮ್ಮ ನಷ್ಟದ ಪರಿಹಾರವನ್ನು ಸಕಾಲದಲ್ಲಿ ನೀಡಿದ್ದಕ್ಕಾಗಿ ಅಲಿಗಢದ ರೈತರು ತುಂಬಾ ಸಂತೋಷಗೊಂಡಿದ್ದಾರೆ. फसल योजना में तो मैंने बीमा कराया था AIC में, उसमें जो है मुझे फसल 48,000 रुपये लाभ मिला था. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಾಗಿ ಜಾಗೃತಿಯನ್ನು ಕೂಡ ಮೂಡಿಸಲಾಗುತ್ತಿದೆ. ಈ ಯೋಜನೆಯಲ್ಲಿ ರೈತ ವಿಮಾ ಕಂತಿನ ಶೇಕಡ 1.5ರಿಂದ ಶೇಕಡ 2 ಮಾತ್ರ ಪಾವತಿಸುತ್ತಾನೆ. ಉಳಿದ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನೀಡುತ್ತವೆ. जिन किसानों को क्षति हुई थी लगभग 2800 किसानों को बीमा का क्लेम मिला. ಪಿಎಂ ಫಸಲ್ ಬಿಮಾ ಯೋಜನೆಯ ಉದ್ದೇಶವು ಕಠಿಣ ಸಮಯದಲ್ಲಿ ರೈತರೊಂದಿಗೆ ನಿಲ್ಲುವುದಾಗಿದೆ, ರೈತರನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಯ ಸಂಕೇತವಾಗಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದಲ್ಲದೆ ಇತರ ರೈತರಿಗೂ ಮಾದರಿಯಾಗಿರುವ ದೇಶದ ಅನೇಕ ಯಶಸ್ವಿ ರೈತರ ಬಗ್ಗೆ ಉಲ್ಲೇಖಿಸಿದ್ದಾರೆ. साथियों, मुझे उत्तर प्रदेश के लखीमपुर खीरी में किए गए एक प्रयास के बारे में भी पता चला है. कोविड के दौरान ही लखीमपुर खीरी में एक अनोखी पहल हुई है. वहां महिलाओं को केले के बेकार तनों से फाइबर बनाने की ट्रेनिंग देने का काम शुरू किया गया. वेस्ट में से बेस्ट करने का मार्ग. केले के तने को काटकर मशीन की मदद से बनाना फाइबर तैयार किया जाता है जो जूट या सन की तरह होता है. इस फाइबर से हैंडबैग, चटाई, दरी, कितनी ही चीजें बनाई जाती हैं. इससे एक तो फसल के कचरे का इस्तेमाल शुरू हो गया, वहीं दूसरी तरफ गांव में रहने वाली हमारी बहनों बेटियों को आय का एक और साधन मिल गया. बनाना फाइबर के इस काम से एक स्थानीय महिला को 400 से 600 रुपये प्रतिदिन की कमाई हो जाती है. लखीमपुर खीरी में सैकड़ों एकड़ जमीन पर केले की खेती होती है. केले की फसल के बाद आमतौर पर किसानों को इसके तने को फेंकने के लिए अलग से खर्च करना पड़ता था. अब उनके पैसे भी बच जाते हैं. यानी आम के आम, गुठलियों के दाम. ये कहावत यहाँ बिल्कुल सटीक बैठती है. साथियों, एक और बनाना फाइबर से प्रोडक्ट्स बनाए जा रहे हैं, वहीं दूसरी तरफ केले के आटे से डोसा और गुलाब जामुन जैसे स्वादिष्ट व्यंजन भी बन रहे हैं. कर्नाटक के उत्तर कन्नड़ और दक्षिण कन्नड़ जिलों में महिलाएं यह अनूठा कार्य कर रही हैं. ये शुरुआत भी कोरोना काल में ही हुई है. इन महिलाओं ने न सिर्फ केले के आटे से डोसा, गुलाब जामुन जैसी चीजें बनाई, बल्कि इनकी तस्वीरों को सोशल मीडिया पर शेयर भी किया है. जब ज्यादा लोगों को केले के आटे के बारे में पता चला तो उसकी डिमांड भी बढ़ी और इन महिलाओं की आमदनी भी. लखीमपुर खीरी की तरह यहाँ भी इस इनोवेटिव आइडिया को महिलाएं ही लीड कर रही हैं. साथियों, ऐसे उदाहरण जीवन में कुछ नया करने की प्रेरणा बन जाते हैं. आपके आसपास भी ऐसे अनेक लोग होंगे. जब आपका परिवार मन की बातें कर रहा हो तो आप इन्हें भी अपनी गपशप का हिस्सा बनाइए. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾಗುತ್ತಿರುವ ಸರ್ಕಾರದ ಉದ್ದೇಶ ಅನ್ನದಾತನು ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡುವುದಾಗಿದೆ. ಪ್ರಧಾನಮಂತ್ರಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಪ್ರಗತಿಗೆ ಅನೇಕ ಕೆಲಸಗಳನ್ನು ಮಾಡಿದರು. ಇದು ರೈತರ ಜೀವನದಲ್ಲಿ ಬದಲಾವಣೆಯ ಸಂಕೇತವಾಗಿತ್ತು. ಶತಮಾನಗಳಿಂದ ವ್ಯವಸಾಯ ಮಾಡುತ್ತಿರುವ ರೈತ ಸಹೋದರರಿಗೆ ಯಾರೂ ಕೂಡ ಹೊಲದಲ್ಲಿ ಯಾವ ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕೆಂದು ಹೇಳಿರಲಿಲ್ಲ.
ಭೂಮಿಯನ್ನು ಪರೀಕ್ಷಿಸಲು ಮೋದಿಯವರು ಮೊಬೈಲ್ ವ್ಯಾನ್ ಅನ್ನು ಪ್ರಾರಂಭಿಸಿದಾಗ ಹೊಲದ ಮಣ್ಣಿನ ಪರೀಕ್ಷೆ ಆರಂಭವಾಯಿತು ಮತ್ತು ಸಮತೋಲಿತ ಗೊಬ್ಬರಗಳ ಬಳಕೆಯಿಂದಾಗಿ ಭೂಮಿಯ ಫಲವತ್ತತೆ ಸುಧಾರಿಸಿದ್ದಲ್ಲದೆ ರೈತರ ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿತು. ಬರಗಾಲದ ಸಮಸ್ಯೆಯನ್ನು ಎದುರಿಸುತ್ತಿರುವ ಗುಜರಾತ್ ರೈತರಿಗಾಗಿ ಜಲ ಸಂರಕ್ಷಣೆಯ ಕಾರ್ಯಕ್ರಮವನ್ನು ಆರಂಭಿಸಿ ಸುಜಲಾಂ ಸುಫಲಾಂ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ರಾಜ್ಯದಲ್ಲಿ ಇದರಿಂದಾಗಿ ಕೃಷಿಗಾಗಿ ನೀರಿನ ಉತ್ತಮ ವ್ಯವಸ್ಥೆ ಸಾಧ್ಯವಾಯಿತಲ್ಲದೆ ನೀರಿನ ಕೊರತೆಯಿಂದಾಗಿ ಎಂದಿಗೂ ಬೆಳೆ ಬೆಳೆಯಲಾಗದ ಪ್ರದೇಶಗಳಲ್ಲಿಯೂ ಕೂಡ ಕೃಷಿ ಮಾಡುವಂತಾಯಿತು. ರೈತರಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಜ್ಯೋತಿಗ್ರಾಮ ಯೋಜನೆಯನ್ನು ಆರಂಭಿಸಲಾಯಿತು. ನಬಾರ್ಡ್ ಸಹಕಾರದಿಂದ ವಾಡಿ ಯೋಜನೆಯಿಂದಾಗಿ ಹನಿ ನೀರಾವರಿ ಮತ್ತು ಮಿಶ್ರ ಬೇಸಾಯವನ್ನು ಪ್ರೋತ್ಸಾಹಿಸಲಾಯಿತು. ಪಂಚಾಮೃತ ಯೋಜನೆ ಮತ್ತು ಕೃಷಿ ಮಹೋತ್ಸವ ರೈತರಿಗೆ ಕೃಷಿಯ ಹೊಸ ಅವಕಾಶಗಳನ್ನು ಒದಗಿಸಿತು. ಈ ಕಾರಣದಿಂದಾಗಿ ಗುಜರಾತ್ನ ರೈತರು ಆ ಸಮಯದಲ್ಲಿ ಜಾರಿಗೆ ತರಲಾದ ಯೋಜನೆಗಳ ಲಾಭವನ್ನು ಇಂದಿಗೂ ಪಡೆಯುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ನೀತಿಗಳಿಂದಾಗಿ ಗುಜರಾತ್ನ ಬೆಳವಣಿಗೆ ದರವು 2001 ರಿಂದ 2014ರವರೆಗೆ 10% ಅದೇ ಸಮಯದಲ್ಲಿ ದೇಶದ ಬೆಳವಣಿಗೆ ದರ ಕೇವಲ 3 ರಿಂದ 4% ಗಮನಿಸಬೇಕಾದ ಅಂಶ. पहले जो गुजरात था वो हर 2 साल के बाद सूखा पड़ता था, मगर हमारे हाल के यशस्वी प्रधानमंत्री श्री गुजरात में जब मुख्यमंत्री थे तब इन्होंने नर्मदा योजना को साकार किया और इससे आज पूरे गुजरात में जो सूखा से प्रभावित था वो इलाका सबसे हरियाला हुआ है. ಕೃಷಿಯು ಕೃಷಿಕ ಭಾರತದ ಆತ್ಮವೂ ಹೌದು ಹಾಗೂ ಆರ್ಥಿಕತೆಯ ಆಧಾರವೂ ಹೌದು. ಸ್ವಾತಂತ್ರ್ಯ ನಂತರ ಕೃಷಿ ವಲಯಕ್ಕಾಗಿ ಹಲವಾರು ನೀತಿಗಳು ಜಾರಿಯಾದವು. ಆದರೆ ಈ ನೀತಿಗಳ ಕೇಂದ್ರಬಿಂದು ರೈತನಾಗಿರಲಿಲ್ಲ. ಹೀಗಾಗಿ ಇದರ ಸಂಪೂರ್ಣ ಪ್ರಯೋಜನ ರೈತರಿಗೆ ತಲುಪಲು ಸಾಧ್ಯವಾಗಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಗ್ರಾಮ, ಬಡವರು ಮತ್ತು ರೈತರಿಗೆ ಪ್ರಾಮುಖ್ಯತೆ ನೀಡಿದರು. देश के 80% से ज्यादा किसान ऐसे हैं जिनके पास 2 हेक्टेयर से भी कम जमीन है. पहले जो देश में नीतियां बनी उनमें इन छोटे किसानों को जितनी प्राथमिकता देनी चाहिए थी, उन पर जितना ध्यान केंद्रित करना चाहिए था, वो रह गया. अब देश में इन्हीं छोटे किसानों को ध्यान में रखते हुए कृषि सुधार किए जा रहे हैं, निर्णय लिए जा रहे हैं. ಗ್ರಾಮಗಳ ಜನಸಂಖ್ಯೆಯಲ್ಲಿ ನೆಲೆಸಿರುವ ಮನೆಗಳು ಮಾಲೀಕತ್ವದ ಹಕ್ಕನ್ನು ಹೊಂದಿರುವುದಿಲ್ಲ. ಇದು ವಿಡಂಬನೆಯೇ ಆಗಿತ್ತು. ಈ ಸಮಸ್ಯೆಯನ್ನು ಪರಿಹರಿಸಲು ಮೋದಿ ಸರ್ಕಾರ ಸ್ವಾಮಿತ್ವ ಯೋಜನೆಯನ್ನು ಆರಂಭಿಸಿತು. ಜನರು ಮನೆಗಳನ್ನು ಹೊಂದಿರುತ್ತಾರೆ, ಆದರೆ ಅವರಿಗೆ ಮಾಲೀಕತ್ವದ ಅಧಿಕಾರ ಇರುವುದಿಲ್ಲ. ಇದು ವಿಡಂಬನೆಯೇ ಆಗಿತ್ತು. ರೈತರನ್ನು ಈ ಇಕ್ಕಟ್ಟಿನಿಂದ ಮೇಲೆತ್ತಲು ಮೋದಿ ಸರ್ಕಾರ ಸ್ವಾಮಿತ್ವ ಯೋಜನೆ ಆರಂಭಿಸಿತು. ಈ ಯೋಜನೆಯೊಂದಿಗೆ ದೇಶದ ಹಳ್ಳಿಗಳಲ್ಲಿ ನೆಲೆಸಿರುವ ಜನರಿಗೆ ಅವರ ವಾಸಸ್ಥಳದ ಭೂಮಿಯ ಮಾಲೀಕತ್ವವನ್ನು ನೀಡಲಾಗುವುದು. आज गांव-गांव हर एक घर की, हर जमीन की ड्रोन के जरिए मैपिंग हो रही है. गांव की जमीनों के डेटा और संपत्ति के कागज ऑनलाइन अपलोड हो रहे हैं. गांव गरीब की जमीनें विवाद का नहीं, विकास का आधार बने. देश आज उस दिशा में बढ़ रहा है. ಪ್ರಧಾನಮಂತ್ರಿಯವರು 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದ್ದಾರೆ. ಅಭಿವೃದ್ಧಿಗೆ ನಿಜವಾದ ವೇಗವನ್ನು ಇಲ್ಲಿಂದಲೇ ಕಾಣಬಹುದು ಎಂಬುದು ಅವರ ಸ್ಪಷ್ಟ ನಿಲುವಾಗಿದೆ. ದೇಶದ ರೈತರಿಗೆ ಅಗ್ಗದ ದರದಲ್ಲಿ ಸಾಲವನ್ನು ನೀಡುವ ಸಲುವಾಗಿ ಕೇಂದ್ರ ಸರ್ಕಾರವು ರೈತರನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಗೆ ತಂದಿದೆ. ಇದರ ಅಡಿಯಲ್ಲಿ ರೈತರು 2 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತದೆ. किसानों के लिए एक उपहार कहो या उनकी मदद के रूप में छोटे किसानों को जो मदद दी है उसके लिए हम बहुत बहुत आभारी हैं.
ರೈತರನ್ನು ಕೃಷಿಯಿಂದ ಮಾರುಕಟ್ಟೆಗೆ ಸಂಪರ್ಕಿಸಲು ಕಿಸಾನ್ ರೈಲು ಆರಂಭಿಸಲಾಗಿದೆ. ಇದು ಒಂದು ರೀತಿಯ ವಿಶೇಷ ಪರ್ಸನಲ್ ರೈಲಾಗಿದೆ. ಇದರಲ್ಲಿ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳನ್ನು ದೊಡ್ಡ ನಗರಗಳಿಗೆ ಸಾಗಿಸಬಹುದಾಗಿದೆ. ಮೋದಿ ಸರ್ಕಾರವು ಬಿದಿರು ಬೆಳೆಯಲು ರೈತರಿಗೆ 50,000 ರೂಪಾಯಿಯ ಸಹಾಯಧನವನ್ನು ನೀಡುತ್ತಿದೆ. ಸಣ್ಣ ರೈತರಿಗೆ ಪ್ರತಿ ಮರಕ್ಕೆ 120 ರೂಪಾಯಿಯ ಸಹಾಯಧನ ನೀಡಲಾಗುತ್ತಿದೆ. ಕೃಷಿಯ ಹೊರತಾಗಿ ಪಶುಸಂಗೋಪನೆ, ಮೀನುಗಾರಿಕೆ ಮತ್ತು ಜೇನು ಸಾಕಾಣೆಗೆ ಸರ್ಕಾರ ಒತ್ತು ನೀಡುತ್ತಿದೆ. ಸರ್ಕಾರದ ಪ್ರಯತ್ನಗಳು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತಿವೆ. ದೇಶದಲ್ಲಿ ಸಾವಯವ ಕೃಷಿಯನ್ನು ಉತ್ತೇಜಿಸಲಾಗುತ್ತಿದೆ. ಇದಕ್ಕಾಗಿ ಈಶಾನ್ಯ ಪ್ರದೇಶಕ್ಕೆ 2019-20 1,632 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೃಷಿಯನ್ನು ತಂತ್ರಜ್ಞಾನದೊಂದಿಗೆ ಜೋಡಿಸುವ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಕೃಷಿ ನೀರಾವರಿ ತಂತ್ರಜ್ಞಾನಗಳಲ್ಲಿಯೂ ಅನೇಕ ಬದಲಾವಣೆಗಳಾಗಿವೆ. ಈಗ ರೈತರು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ನೀರಾವರಿಯಂತಹ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಈ ಹಿಂದೆ ಯೂರಿಯಾದ ಕಾಳಸಂತೆಯಿಂದಾಗಿ ರೈತರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗುತ್ತಿತ್ತು. ಇಂದು ಬೇವು ಲೇಪಿತ ಯೂರಿಯಾ ಉಪಯೋಗಿಸುವುದರಿಂದ ರೈತರಿಗೆ ಯೂರಿಯಾ ಕೊರತೆ ಇಲ್ಲದಾಗಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ನಿಂದಾಗಿ ರೈತರ ಹೊಲಗಳ ಫಲವತ್ತತೆಯನ್ನು ಪರೀಕ್ಷಿಸುವುದು ಸುಲಭವಾಗಿದೆ. ಸಮತೋಲಿತ ಗೊಬ್ಬರಗಳು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿವೆ, ವೆಚ್ಚವನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಿವೆ. और उसका बड़ा अच्छा लाभ ले रहे हैं। स्प्रिंकलर जो है इतना बढ़िया सिंचाई का साधन है कि यदि मटर की सिंचाई हमको करना है, चना की सिंचाई करना है, तो बिना स्प्रिंकलर के उससे हम अच्छा उत्पादन नहीं ले सकते। मटर में जो ही हम सीधी सिंचाई करेंगे पाइप के द्वारा, तो ही हमारा मटर खराब हो जाता है और हम लोग इसका प्रैक्टिकल करके भी देख चुके हैं। ಸರ್ಕಾರವು ಕೃಷಿ ಮಾರುಕಟ್ಟೆಗಳನ್ನು ತಂತ್ರಜ್ಞಾನದೊಂದಿಗೆ ಜೋಡಿಸುವ ಮೂಲಕ ಕೃಷಿ ಮಂಡಿಗಳನ್ನು ಆನ್ಲೈನ್ ಮಾಡಿದೆ. ಎಲೆಕ್ಟ್ರಾನಿಕ್ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಇನ್ಯಾಮ್ ಮೂಲಕ ತಂತ್ರಜ್ಞಾನ ಆಧಾರಿತ ಒಂದು ದೊಡ್ಡ ವ್ಯವಸ್ಥೆಯನ್ನು ರಚಿಸಲಾಗಿದೆ. ಕೃಷಿಯಲ್ಲಿ ಮೂಲಸೌಕರ್ಯವನ್ನು ಬಲಪಡಿಸಲು ಮೋದಿ ಸರ್ಕಾರದಿಂದ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಈ ನಿಧಿಯ ಅಡಿಯಲ್ಲಿ 10 ವರ್ಷಗಳವರೆಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸಲಾಗುವುದು. ಈ ನಿಧಿಯಿಂದ ಕೃಷಿಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ಕೆಲಸಗಳನ್ನು ಮಾಡಲಾಗುತ್ತದೆ ಹಾಗೂ ಈ ನಿಧಿಯನ್ನು ಜಾರಿಗೊಳಿಸುವ ಉದ್ದೇಶವು ಹಳ್ಳಿಗಳಲ್ಲಿ ಖಾಸಗಿ ಹೂಡಿಕೆ ಮತ್ತು ಉದ್ಯೋಗಗಳನ್ನು ಉತ್ತೇಜಿಸುವುದಾಗಿದೆ. प्राइवेट कंपनियां पहले इसमें आ नहीं पाते थे, अब उनका आना संभव होगा और वो भी अपना व्यवस्था तय करेंगे। इंफ्रास्ट्रक्चर फंड के तहत जो भी प्रावधान है उसको इस्तेमाल करते। 10,000 FPO ಯೋಜನೆಗಾಗಿ 6,865 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಇದರಿಂದಾಗಿ 85% ಸಣ್ಣ ರೈತರಿಗೆ ಪ್ರಯೋಜನವಾಗುತ್ತದೆ. ಕೇಂದ್ರ ಸರ್ಕಾರವು ರೈತರ ಬೆಳೆಗಳನ್ನು ಎಂಎಸ್ಪಿಯಲ್ಲಿ ಖರೀದಿಸಲು ಸಂಪೂರ್ಣ ಬದ್ಧವಾಗಿದೆ. 2022-23 ಮಾರುಕಟ್ಟೆ ಅವಧಿಗೆ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ಸರ್ಕಾರವು ಗೋಧಿ, ಬಾರ್ಲಿ, ಬಟಾಣಿ, ಮಸೂರ, ಸಾಸಿವೆ ಮತ್ತು ಸೂರ್ಯಕಾಂತಿಗಳ ಎಂಎಸ್ಪಿಯನ್ನು ಹೆಚ್ಚಿಸಿದೆ. ಗೋಧಿಯ ಮೇಲೆ ಪ್ರತಿ ಕ್ವಿಂಟಾಲ್ಗೆ 40 ರೂಪಾಯಿ ಮತ್ತು ಸಾಸಿವೆಯ ಮೇಲೆ 400 ರೂಪಾಯಿಗಳ ಏರಿಕೆಯು ರೈತರ ಆದಾಯದಲ್ಲಿ ದೊಡ್ಡ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಿಂದಾಗಿ ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಯುಂಟಾಗಿದೆ. 1 ವರ್ಷದಲ್ಲಿ 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಯಿಂದಾಗಿ ರೈತರು ಲೇವಾದೇವಿದಾರರ ಹಿಡಿತದಿಂದ ಮುಕ್ತರಾಗಿದ್ದಾರೆ ಮತ್ತು ಅವರಿಗೆ ಆತ್ಮಸಮ್ಮಾನವೂ ಸಿಕ್ಕಿದೆ. ಈ ಯೋಜನೆಯಿಂದ 11 ಕೋಟಿಗೂ ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದಾರೆ. ಇದಲ್ಲದೆ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆಯಡಿ 60 ವರ್ಷದ ನಂತರ ಪಿಂಚಣಿ ಸೌಲಭ್ಯವಿದೆ. ಇದರ ಅಡಿಯಲ್ಲಿ ರೈತರಿಗೆ ಮಾಸಿಕ 5,000 ರೂಪಾಯಿಗಳವರೆಗೆ ಪಿಂಚಣಿ ನೀಡಲಾಗುವುದು. छोटे किसानों के लिए जो किसान सम्मान निधि दी जा रही है वह किसानों के लिए बहुत ही लाभदायक है और आर्थिक स्थिति में भी वह काम आती है. ದೇಶದಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಹಾನಿಯಿಂದ ರೈತರ ಬೆಳೆಗಳನ್ನು ರಕ್ಷಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆ ರೈತರಿಗೆ ವರದಾನವಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರು ಕೇವಲ 1.5% ರಿಂದ 2% ವಿಮಾ ವೆಚ್ಚವನ್ನು ಪಾವತಿಸುತ್ತಾರೆ ಮತ್ತು ಉಳಿದ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ನೀಡುತ್ತವೆ.
हम लोग को बहुत सी स्कीम दे रही है। मोदी जी हम लोग के लिए नया नया स्कीम लाने का कोशिश कर रहा है और यही हम लोग का लेने का भी हम लोग इसका इच्छुक है। ರೈತರಿಗಾಗಿ ಹೊಸ ಚಾನೆಲ್ ಡಿಡಿ ಕಿಸಾನ್ ಅನ್ನು ಪ್ರಾರಂಭಿಸಲಾಯಿತು. ಇದರಿಂದಾಗಿ ರೈತರಿಗೆ ಕೃಷಿ ಬೇಸಾಯಕ್ಕೆ ಸಂಬಂಧಿಸಿದ ಹೊಸ ಮಾಹಿತಿಯನ್ನು ಅರಿಯಲು ನೆರವಾಗುತ್ತದೆ. ಪ್ರಧಾನಮಂತ್ರಿಯವರ ನೀತಿಗಳಿಂದಾಗಿ ದೇಶದಲ್ಲಿ ಕೃಷಿ ಸಂಶೋಧನೆಗೂ ಉತ್ತೇಜನ ಸಿಕ್ಕಿದೆ. ಕೇಂದ್ರ ಸರ್ಕಾರದ ನೀತಿಗಳಿಂದಾಗಿ ದೇಶದ ರೈತರ ಕೃಷಿ ವೆಚ್ಚ ಕಡಿಮೆಯಾಗುವುದಲ್ಲದೆ ಉತ್ಪಾದನೆಯೂ ಹೆಚ್ಚುತ್ತಿದೆ. ಹಳ್ಳಿಗಳಲ್ಲಿ ಮೂಲಭೂತ ಅವಶ್ಯಕತೆಗಳ ಲಭ್ಯತೆಯೊಂದಿಗೆ ಗ್ರಾಮೀಣ ಭಾರತದ ಸ್ವರೂಪವು ನಗರಗಳಂತೆಯೇ ಬದಲಾಗುತ್ತಿದೆ. ಗ್ರಾಮೀಣ ಜನಸಂಖ್ಯೆಯ ಆರ್ಥಿಕ ಅಭಿವೃದ್ಧಿಯು ಹಳ್ಳಿಗಳಿಗೆ ಪ್ರಗತಿಯ ಬೆಳಕನ್ನು ತಂದಿದೆ. ದೇಶದಲ್ಲಿ ದಾಖಲೆಯ ಆಹಾರ ಧಾನ್ಯ ಉತ್ಪಾದನೆಯೊಂದಿಗೆ ದೇಶದ ರಫ್ತು ಕೂಡ ಹೆಚ್ಚಾಯಿತು. ಗ್ರಾಮೀಣ ಆರ್ಥಿಕತೆಯು ವೇಗವನ್ನು ಪಡೆದು ರೈತರ ಮುಖಗಳು ಅರಳಿದವು. ಈಗ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗುತ್ತಿದೆ. ದೇಶದ ಅನ್ನದಾತನು ಶಕ್ತಿವಂತನಾಗುತ್ತಿದ್ದಾನೆ. ದೇಶವು ಆತ್ಮನಿರ್ಭರವಾಗುತ್ತಿದೆ.